ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ರೇಖಾ. ಸ್ನೇಹಿತರೆ, ನಾನು ಇವತ್ತು ಕೇವಲ ಎರಡೇ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಮುಖದ ಮೇಲೆ ಆಗೋವಂಥ ಬಂಗು ಮತ್ತು ಪಿಗ್ಮೆಂಟೇಷನ್ ಏನಿದೆ ಅದಕ್ಕೆ ನಾನು ಮನೆ ಮದ್ದನ್ನು ಮಾಡ್ತಾ ಇದ್ದೀನಿ. ನನಗೆ ಇತ್ತೀಚೆಗೆ ಬಂಗು ಶುರುವಾಗಿದೆ ನೋಡಿ. ಇನ್ನು ಸ್ಟಾರ್ಟಿಂಗ್ ನನಗೆ ಸ್ವಲ್ಪನೇ ಇದೆ ನೋಡಿ, ಜಾಸ್ತಿ ಇಲ್ಲ. ಆದರೆ ಇದು ನನ್ನ ಮುಖದಲ್ಲಿ ಡಾರ್ಕ್ ಆಗಿ ಕಾಣಿಸ್ತಾ ಇತ್ತು. ಇಷ್ಟೇ ಜಾಗದಲ್ಲಿದೆ, ಆದಾಗಿಂದನೂ ಡಾರ್ಕ್ ಆಗಿ ಕಾಣಿಸ್ತಾ ಇತ್ತು. ಅದಕ್ಕೆ ನಾನು ಡಾಕ್ಟ್ರ್ ಹತ್ರ ಹೋದಾಗ ನಿನಗೆ ಸಾಕಷ್ಟು ಮೆಡಿಸಿನ್ ಕೊಟ್ಟಿದ್ದೀನಿ, ಇದೊಂದು ಓಮ್ ರೆಮಿಡಿನ ಟ್ರೈ ಮಾಡು, ನನ್ನ ಅಮ್ಮ ಕೂಡ ಇದನ್ನು ಮಾಡಿದರು ಅಂತ ಹೇಳಿದರು. ಹಂಗಾಗಿ ನಾನು ಈ ಓಮ್ ರೆಮಿಡಿನ ಟ್ರೈ ಮಾಡಿದ್ದೀನಿ. ಒಂದು ವಾರಕ್ಕೆ ನನ್ನ ಸ್ಕಿನ್ ತುಂಬಾ ಚೆನ್ನಾಗಾಗಿದೆ. ಈ ಓಮ್ ರೆಮಿಡಿನ ಶುರು ಮಾಡಿದ ಮೇಲೆ ಸ್ಕಿನ್ ತುಂಬಾ ಚೆನ್ನಾಗಾಗಿದೆ. ಆದ್ದರಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ಮಾಡ್ತಾರೋ ಎಲ್ಲ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡಿ. ಈ ಓಮ್ ರೆಮಿಡಿ ಅಂತೂ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ, ಒಂದ್ಸಲ ಟ್ರೈ ಮಾಡಿ. ಇಲ್ಲಿ ನಾನು ಮೊದಲಿಗೆ ಮುಲ್ತಾನಿ ಮಿಟ್ಟಿ ತೊಗೊಂಡಿದ್ದೀನಿ. ನೀವು ಯಾವ ಬ್ರ್ಯಾಂಡ್ ಆದರೂ ತೊಗೊಳ್ಳಿ, ಆನ್ಲೈನಲ್ಲಾದರೂ ತೊಗೊಳ್ಳಿ, ಆಫ್ಲೈನಲ್ಲಾದರೂ ತೊಗೊಳ್ಳಿ. ನಾನು ಯಾವುದೇ ರೀತಿ ಆನ್ಲೈನ್ ಶಾಪಿಂಗ್ ಮಾಡಲ್ಲ ಜಾಸ್ತಿ. ಪತಂಜಲಿ ಶಾಪ್ ಇರುತ್ತಲ್ವ, ಅದರಲ್ಲಿ ಮುಲ್ತಾನಿ ಮಿಟ್ಟಿ ಚೆನ್ನಾಗಿ ಸಿಗುತ್ತೆ, ಅಲ್ಲೇ ತೊಗೊಂಡ್ರೆ ಉತ್ತಮ. ನಾನು ಅಲ್ಲೇ ತೊಗೊಳ್ಳೋದು ಅಷ್ಟೇ. ಇಲ್ಲಿ ರೋಸ್ ವಾಟರ್ ತೊಗೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ, ಯಾವ ಬ್ರ್ಯಾಂಡ್ ಆದರೂ ತೊಗೊಳ್ಳಿ. ಯಾವ ಬ್ರ್ಯಾಂಡ್ನು ನಾನಿಲ್ಲಿ ಪ್ರಮೋಟ್ ಮಾಡ್ತಾ ಇಲ್ಲ. ನಾನು ಯಾವೊಂದು ಪದಾರ್ಥನ ಉಪಯೋಗಿಸ್ತೀನಿ ಅದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ. ಅದಾದಮೇಲೆ ತುಂಬ ಜನ ಕೇಳಿದರು, ನೀವು ಎಣ್ಣೆ ಎಲ್ಲ ಮಾಡಿದ್ದೀರಲ್ವ, ಅದ್ರ ಲಿಂಕ್ ಎಲ್ಲ ಹಾಕಿ ನೀವು ಯಾವ್ಯಾವ ಪದಾರ್ಥ ಉಪಯೋಗಿಸಿದ್ದೀರಾ ಅಂತ. ನಾನು ಹೇಳ್ತೀನಲ್ವ, ನಾನು ಆನ್ಲೈನಲ್ಲಿ ಏನು ಶಾಪಿಂಗ್ ಮಾಡಿಲ್ಲ, ಎಲ್ಲ ಪತಂಜಲಿ ಶಾಪಲ್ಲಿ ತಂದಿದ್ದೆ. ತುಂಬ ಚೆನ್ನಾಗಿತ್ತು ಕ್ವಾಲಿಟಿ. ಒಂದ್ಸಲ ಟ್ರೈ ಮಾಡಿ, ತಂದು ಚೆನ್ನಾಗಿರುತ್ತೆ. ನಾನಿಲ್ಲಿ ಮುಲ್ತಾನಿ ಮಿಟ್ಟಿನ ಒಂದು ಸಣ್ಣ ಸ್ಪೂನು, ಮಸಾಲೆ ಸ್ಪೂನ್ ಇರುತ್ತಲ್ವ, ಅದರಲ್ಲಿ ಅರ್ಧ ಸ್ಪೂನ್ ಆಗೋಷ್ಟು ನಾನು ಮುಲ್ತಾನಿ ಮಿಟ್ಟಿನ ಹಾಕ್ಕೊಂಡಿದ್ದೀನಿ. ಈ ಮುಲ್ತಾನಿ ಮಿಟ್ಟಿನ ಕಲಿಸ್ಲಿಕ್ಕೆ ಆಗಬೇಕು ನಮಗೆ ಸ್ವಲ್ಪ ಇದು ಕ್ರೀಮಿ ಸ್ಟ್ರಕ್ಚರ್ ಬರಬೇಕು ಈ ಒಂದು ಮುಲ್ತಾನಿ ಮಿಟ್ಟಿ. ಅಷ್ಟು ನಾವು ರೋಸ್ ವಾಟರ್ನ ಹಾಕ್ಕೋಬೇಕಾಗುತ್ತೆ ನೋಡಿ. ಈ ಬೆರಳಿನ ಸಹಾಯದಲ್ಲಿ ನಾವು ಕಲಿಸ್ಕೋಬೇಕಾಗುತ್ತೆ ಚೆನ್ನಾಗಿ. ಈ ಎರಡೇ ಪದಾರ್ಥ ಸಾಕು, ನಮ್ಮ ಪಿಗ್ಮೆಂಟೇಷನ್ ಏನಿದೆ ಇದು ಕಡಿಮೆ ಆಗ್ತಾ ಬರುತ್ತೆ. ತುಂಬ ಚೆನ್ನಾಗಿದೆ ಇದು. ಕೆಲವ್ರು ಏನು ಗೊತ್ತಾ, ಒಂದಿನ ಉಪಯೋಗಿಸಿ ನಮಗೆ ರಿಸಲ್ಟ್ ಗೊತ್ತಾಗಲಿಲ್ಲ ಅಂತಾರೆ. ನಿಜ ಹೇಳಬೇಕು ಅಂದರೆ ನಾವು ಎಷ್ಟೆಲ್ಲ ನಮ್ಮ ಚರ್ಮದಲ್ಲಿ ಕೆಟ್ಟ ಕಲ್ಮಶನ ಜೋಡಿಸಿಟ್ಟಿರ್ತೀವಿ, ಅದು ಇದು ಬಳ್ಕೊಂಡು, ಅದೆಲ್ಲ ನಾವು ತೆಗಿಯೋದಕ್ಕೆ ಒಂದು ವಾರಾನ್ಗಟ್ಟಲೆ ಟೈಮ್ ಬೇಕಾಗುತ್ತೆ ನೋಡಿ. ಇಲ್ಲಿ ನಾನು ಈ ಒಂದು ಕ್ರೀಮ್ನ ರೆಡಿ ಮಾಡ್ಕೊಂಡಿದ್ದೀನಿ, ಓಮ್ ರೆಮಿಡಿನ. ಇದನ್ನು ಎಲ್ಲಿ ನಿಮಗೆ ಪಿಗ್ಮೆಂಟೇಷನ್ ಆಗಿದೆ ಅಲ್ಲಿ ಇದನ್ನು ಹಚ್ಕೋಬೇಕಾಗುತ್ತೆ. ಇದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ 1 ನಿಮಿಷ ಸಮಯ ಸಾಕು ಸ್ನೇಹಿತರೆ. ಇದನ್ನು ಹಚ್ಚಿ 10 ನಿಮಿಷಗಳ ಕಾಲ ಬಿಡಬೇಕಾಗುತ್ತೆ. ನೀವೇನು ಬೇಕಾದರೂ ಕೆಲಸ ಮಾಡ್ಕೋಬೋದು. ಇದ್ರ ಜೊತೆನೇ ಸುಮ್ಮನೆ ಕೂತ್ಕೋಬೇಕು ಅಂತ ಇಲ್ಲ. ದಿನದಲ್ಲಿ 2 ಟೈಮು ಹಚ್ತಾ ಇದ್ದೀನಿ ನಾನು. ತುಂಬ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ಇದಕ್ಕೆಲ್ಲ ಏನೋ ಜಾಸ್ತಿ ಖರ್ಚು ಕೂಡ ಆಗಲ್ಲ. ನಾವು ಹೊರಗಡೆಯಿಂದ ಫೇಕ್ ಪ್ರಾಡಕ್ಟ್ಗಳ ತಂದು ಉಪಯೋಗಿಸ್ತೀವಲ್ವ, ಆ ಕ್ರೀಮ್ ಈ ಕ್ರೀಮು ಅಂತ, ಅದಕ್ಕಿಂತ 1000 ಪಟ್ಟು ಇದು ಬೆಸ್ಟ್ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿ ಕೆಲಸ ಮಾಡಿದೆ ಇದು ನನಗೆ. ಒಂದ್ಸಲ ಟ್ರೈ ಮಾಡಿ ನೋಡಿ. 10 ನಿಮಿಷಗಳ ಕಾಲ ಬಿಡಬೇಕು. ಮೂಗಿನ ಮೇಲೆಲ್ಲ ಆಗಿರುತ್ತೆ ಕೆಲವ್ರಿಗೆ, ಆದರೆ ನನಗೆ ಇಲ್ಲಿ ಎರಡೇ ಜಾಗ, ಕೆನ್ನೆ ಮೇಲೆ ಆ ಕಡೆ ಈ ಕಡೆ ಬೊಟ್ಟಿಟ್ಟಿದ್ದ ಥರ ಆಗಿದೆ ಅಷ್ಟೇ. ಚೆನ್ನಾಗಿ ಒಣಗಬೇಕು ಈ ರೀತಿ ನೋಡಿ. ಒಣಗಿದ್ದಾಗಿದೆ. 10 ನಿಮಿಷ ಟೈಮ್ ನೋಡ್ಕೊಂಬಿಡಿ ಸಾಕು. 10 ನಿಮಿಷ ನೀವು ಬೆಳಗ್ಗೆ ಸಾಯಂಕಾಲ ಇದನ್ನು ಹಚ್ಕೊಂಡ್ರೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನೋಡಿ. ನಾನು ಫೇಸ್ ವಾಶ್ ಮಾಡಿದ್ದೀನಿ, ಯಾವುದೇ ರೀತಿ ಫೇಸ್ ವಾಶ್ ಬಳಸಿಲ್ಲ, ಹಂಗೆ ಮುಖನ ತೊಳ್ತಿದ್ದೀನಿ. ಬರೀ ನೀರಲ್ಲಿ ಮುಖನ ತೊಳೆದಿರೋ ಅಂಥದ್ದು. ನಾನೇನು ಹಚ್ಚಲ್ಲ, ಮನೆಯಲ್ಲೇ ಇರೋದ್ರಿಂದ ಏನು ನಾನು ಅಷ್ಟಾಗಿ ಏನು ಮೇಕಪ್ ಮಾಡಲ್ಲ ನೋಡಿ. ನೀಟಾಗಿ ಟವಲ್ ತಗೊಂಡು ಒರೆಸ್ಕೊಂಡ್ರೆ ನೋಡಿ, ಈ ಥರ ಒರೆಸ್ಕೊಂಡಿದ್ದೀನಿ, ತೋರಿಸ್ತೀನಿ. ಮುಂಚೆ ಎಲ್ಲ ತುಂಬ ಡಾರ್ಕಾಗಿ ಕಾಣಿಸ್ತಾ ಇತ್ತು, ಈಗ ಒಂದು ವಾರದಿಂದ ನಾನು ಬೆಳೆಸ್ತಾ ಇದ್ದೀನಿ ನೋಡಿ. ಹತ್ರದಲ್ಲಿ ತೋರಿಸ್ತೀನಿ. ಮುಂಚೆ ಜಾಸ್ತಿ ಕಾಣಿಸ್ತಾ ಇತ್ತು, ಇವಾಗ ನನ್ನ ಮನೇಲಿ ನನ್ನ ಫ್ರೆಂಡ್ಸ್ ಎಲ್ಲ ಬಂದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ರೇಖಾ, ಪಿಗ್ಮೆಂಟೇಷನ್ ಕಮ್ಮಿ ಆಗ್ತಾ ಇದೆ ಅಂತಾರೆ. ಇದ್ರ ಜೊತೆ ನಾನು ಒಂದು ಡಿಟಾಕ್ಸ್ ವಾಟರ್ನ ಮಾಡ್ತೀನಲ್ವ, ಅದು ಇನ್ನೂ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ಅದು ಬೇಕೇ ಬೇಕು. ನೀವು ಈ ಒಂದು ಓಮ್ ರೆಮಿಡಿ ಮಾಡ್ತೀರಾ ಅಂದರೆ ಇದನ್ನು ಕೂಡ ಮಾಡಿ. 3 ದಿನ, ವಾರದಲ್ಲಿ 3 ದಿನ ಮಾಡಿ. ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ತಲೆ ಕೂದಲು ಮತ್ತು ನಿಮ್ಮ ಸ್ಕಿನ್ಗೆ ಭಾಳ ಒಳ್ಳೆಯದು, ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬನ್ನಿ ನೋಡಿ. ಇಲ್ಲಿ ಅದಕ್ಕೆ ಬೇಕಾಗಿರೋದೇನು ಹೆಚ್ಚು ಸಾಮಗ್ರಿಗಳೇನು ಬೇಡ. ಮನೆಯಲ್ಲಿರೋವಂಥ ಪದಾರ್ಥಗಳ ತರಕಾರಿ ಎಲ್ಲ ಇರುತ್ತಲ್ವ, ಹಂಗಾಗಿ ಬೆಟ್ಟದ ನೆಲ್ಲಿಕಾಯಿ, ಕ್ಯಾರೆಟು, ಅರಿಶಿನ ಕೊನೆ ಸಿಗಲಿಲ್ಲ ಅಂದರೆ ಶುಂಠಿನ ಬಳಸಿ, ನಿಂಬೆಹಣ್ಣು, ಸೌತೆಕಾಯಿ, ಬೀಟ್ರೋಟು ಮತ್ತು ಸಬ್ಜಾ ಸೀಡ್ಸ್ ಇರಲಿಲ್ಲ ನನ್ನ ಹತ್ರ, ಹಂಗಾಗಿ ನಾನು ಚಿಯಾ ಸೀಡ್ಸ್ನ ಬಳಸ್ತಾ ಇದ್ದೀನಿ.
ಹಸಿ ಶುಂಠಿನೂ ಕೂಡ ಬಳಸ್ಕೋಬೋದು. ನಾನು ಅರಿಶಿನದ ಕೊನೆನ ಇತ್ತು ನನ್ನ ಹತ್ರ, ಹಂಗಾಗಿ ಅದನ್ನೇ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಬೆಟ್ಟದ ನೆಲ್ಲಿಕಾಯಿನ ಬಳಸಿ, ಇದು ತಲೆ ಕೂದಲಿಗಾಗಿರ್ಬೋದು, ನಮ್ಮ ಚರ್ಮಕ್ಕಾಗಿರ್ಬೋದು ತುಂಬ ಒಳ್ಳೆಯದು. ಅದಾದಮೇಲೆ ಕ್ಯಾರೆಟು ಒಂದು ಅರ್ಧ ಭಾಗ, ನಾನು ಒಂದು ಬೆಟ್ಟದ ನೆಲ್ಲಿಕಾಯಿನ ಬಳಸಿದ್ದೀನಿ. ಕ್ಯಾರೆಟ್ ಒಂದು ಅರ್ಧ ಭಾಗ ಮತ್ತು ಬೀಟ್ರೋಟ್ ಒಂದು ಅರ್ಧ ಭಾಗ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ವಾರದಲ್ಲಿ 3 ದಿನ ಕುಡಿತೀನಿ ನಾನು. ನಿಂಬೆಹಣ್ಣು ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೌತೆಕಾಯಿನೂ ಕೂಡ ಅಷ್ಟೇ ಒಂದು 4 ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಮುಳುಗೋಷ್ಟು ನೀರನ್ನ ಹಾಕಿ ಇಡೀ ರಾತ್ರಿ ಬಿಟ್ಬಿಡ್ತೀನಿ. ಇದು ಚೆನ್ನಾಗಿ ನೆನೆಯಬೇಕು. ಕಮ್ಮಿ ಅಂದರೂ 12 ಅವರ್ಗಳ ಕಾಲ ಇದು ಚೆನ್ನಾಗಿ ನೆಂದರೆ ಇದು ಭಾಳ ಒಳ್ಳೆಯದು ದೇಹಕ್ಕೆ. ಇದನ್ನು ಕುಡಿಯೋದ್ರಿಂದ ಸ್ಕಿನ್ ಅಂತೂ ತುಂಬಾ ಚೆನ್ನಾಗಾಗುತ್ತೆ. ABC ಜ್ಯೂಸ್ ಥರ ಇದು ತುಂಬ ಚೆನ್ನಾಗಿ ಈಸಿಯಾಗಿ ಮಾಡ್ಕೋಬೋದು ಇದನ್ನು. ಇದು 12 ಅವರ್ ಚೆನ್ನಾಗಿ ನೆನೆಯಲಿ. ಇದನ್ನು ನಾನು ಕುಡಿತೀನಿ. ಅಂದರೆ ವಾರದಲ್ಲಿ 3 ದಿನ ಕುಡಿತೀನಿ ನಾನು. ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ. ಒಂದು ಸಲ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.